ಒಂದು ಸಮುವೇಲನು ಅಧ್ಯಾಯ 14. ಸೌಲನು ತನ್ನ ಸೈನಿಕರನ್ನು, ಬನ್ನಿರಿ, ನಾವು ಈ ರಾತ್ರಿಯಲ್ಲೇ ಫಿಲಿಷ್ಟಿಯರನ್ನು ಬೆನ್ನಟ್ಟಿ ಬೆಳಗಾಗುವವರೆಗೆ ಅವರನ್ನು ಸುಲುಕೊಂಡು ಒಬ್ಬನನ್ನೂ ಉಳಿಸದೆ ಕೊಂದು ಹಾಕೋಣ ಎಂದು ಕರೆಯಲು ಅವರು, ನಿನ್ನ ಇಷ್ಟದಂತೆ ಆಗಲಿ ಎಂದು ಹೇಳಿದರು. ಆದರೆ ಯಾಜಕನು, ಇತ್ತ ಬನ್ನಿರಿ, ನಾವು ದೇವರನ್ನು ವಿಚಾರಿಸೋಣ ಅನ್ನಲು ಸೌಲನು, ದೇವಾ, ನಾವು ಫಿಲಿಷ್ಟಿಯರನ್ನು ಬೆನ್ನಟ್ಟಬಹುದೋ? ನೀನು ಅವರನ್ನು ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಿಕೊಂಡರು. ಆತನು ಅವನಿಗೆ ಆ ದಿವಸ ಉತ್ತರ ಕೊಡಲೇ ಇಲ್ಲ. ಆಗ ಸೌಲನು ಪ್ರಜೆಯ ಮುಖಂಡರಿಗೆ, ನೀವೆಲ್ಲರೂ ಇಲ್ಲಿ ಬಂದು ಈ ಹೊತ್ತು ಪಾಪ ಯಾವುದರಿಂದುಂಟಾಯಿತೋ ವಿಚಾರಿಸಿ ಗೊತ್ತು ಮಾಡಿರಿ. ಇಸ್ರಾಯೇಲ್ಯರ ರಕ್ಷಕನಾದ ಯೆಹೋವನ ಆಣೆ, ಪಾಪ ಮಾಡಿದವನು ನನ್ನ ಮಗನಾದ ಯೋನಾತಾನನಾಗಿದ್ದರೂ ಸರಿಯೇ, ಅವನು ಸಾಯಲೇಬೇಕು ಎಂದು ಹೇಳಿದನು. ಜನರು ಏನೂ ಮಾತಾಡದೆ ಮೌನವಾಗಿದ್ದರು. ಆಗ ಸೌಲನು ಅವರಿಗೆ, ನೀವೆಲ್ಲರೂ ಒಂದು ಕಡೆಯಲ್ಲಿರಿ, ನಾನೂ ನನ್ನ ಮಗನಾದ ಯೋನಾತಾನನು ಮತ್ತೊಂದು ಕಡೆಯಲ್ಲಿರುವೆವು ಅನ್ನಲು ಅವರು, ನಿನ್ನ ಇಷ್ಟದಂತೆ ಆಗಲಿ ಅಂದರು. ಅನಂತರ ಸೌಲನು, ಇಸ್ರಾಯೇಲ್ ದೇವರೇ, ಸತ್ಯವನ್ನು ತಿಳಿಸು ಎಂದು ಯೆಹೋವನನ್ನು ಪ್ರಾರ್ಥಿಸಿ ಚೀಟು ಹಾಕಿದಲ್ಲಿ ಅದು ಅವನಿಗೂ ಯೋನಾತಾನನಿಗೂ ಬಂದಿತು. ಜನರು ಪಾರಾದರು. ಸೌಲನು ತಿರುಗಿ, ನಮ್ಮಿಬ್ಬರೊಳಗೆ ಚೀಟು ಹಾಕಿರಿ ಎಂದು ಹೇಳಿದನು. ಹಾಗೆಯೇ ಮಾಡಿದಲ್ಲಿ ಚೀಟು ಯೋನಾತಾನನಿಗೆ ಬಿದ್ದಿತು. ಆಗ ಸೌಲನು ಯೋನಾತಾನನನ್ನು, ನೀನು ಏನು ಮಾಡಿದ್ದಿ ಹೇಳು ಎಂದು ಕೇಳಲು ಅವನು, ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆನು, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸೌಲನು, ಯೋನಾತಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ ಅನ್ನಲು ಜನರು ಅವನಿಗೆ, ದೇವರ ಸಹಾಯದಿಂದ ಈ ಹೊತ್ತು ಇಸ್ರಾಯೇಲ್ಯರಿಗೆ ಮಹಾಜಯವನ್ನುಂಟು ಮಾಡಿದ ಯೋನಾತಾನನು ಸಾಯಬೇಕೋ? ಕೂಡದು, ಯೆಹೋವನಾಣೆ, ಅವನ ತಲೆಗೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಿಸಬಾರದು ಎಂದು ಹೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವನನ್ನು ಬಿಡಿಸಿದರು. ಸೌಲನು ಆಮೇಲೆ ಫಿಲಿಷ್ಟಿಯರನ್ನು ಹಿಂದಟ್ಟದೆ ತನ್ನ ಮನೆಗೆ ಹೋದನು. ಫಿಲಿಷ್ಟಿಯರು ತಮ್ಮ ಪ್ರಾಂತಕ್ಕೆ ಹೋದರು. ಸೌಲನು ಇಸ್ರಾಯೇಲ್ಯರ ಅರಸನಾದ ಮೇಲೆ ಅವನು ಸುತ್ತಣ ವೈರಿಗಳಾದ ಮೋವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚೋಬದ ಅರಸರು, ಫಿಲಿಷ್ಟಿಯರು ಇವರೊಡನೆ ಯುದ್ಧ ಮಾಡಿದನು. ಹೋದ ಕಡೆಯಲ್ಲೆಲ್ಲ ಜಯವನ್ನೇ ಹೊಂದಿದನು. ಇದಲ್ಲದೆ ಅವನು ಸುಲಿಗೆ ಮಾಡುವವರಾದ ಅಮಾಲೇಕ್ಯರಿಗೆ ವಿರೋಧವಾಗಿ ದಂಡೆತ್ತಿ ಹೋಗಿ ಅವರನ್ನು ಮುರಿಬಡಿದು ಇಸ್ರಾಯೇಲ್ಯರನ್ನು ಅವರ ಕೈಗೆ ಸಿಕ್ಕದಂತೆ ತಪ್ಪಿಸಿದನು. ಸೌಲನ ಗಂಡು ಮಕ್ಕಳು ಯೋನಾತಾನ್, ಇಷ್ವಿ, ಮಲ್ಕೀಶೂವ. ಅವನ ಹೆಣ್ಣು ಮಕ್ಕಳು ಮೇರಬ್, ಮೀಕಲ್. ಅಹೀಮಾಚನ ಮಗಳಾದ ಅಹೀನೋವಮಳು ಅವನ ಹೆಂಡತಿ. ನೇರನ ಮಗನಾದ ಅಬ್ನೇರನು ಅವನ ಸೇನಾಪತಿಯು. ನೇರನು ಸೌಲನ ಚಿಕ್ಕಪ್ಪನು. ಸೌಲನ ತಂದೆಯಾದ ಕೀಷನೂ ಅಬ್ನೇರನ ತಂದೆಯಾದ ನೇರನು ಅಬೀಯೇಲನ ಮಕ್ಕಳು. ಸೌಲನ ಜೀವಮಾನದಲ್ಲೆಲ್ಲ ಫಿಲಿಷ್ಟಿಯರಿಗೂ ಇಸ್ರಾಯೇಲ್ಯರಿಗೂ ಘೋರ ಯುದ್ಧವಿದ್ದರಿಂದ ಅವನು ಎಲ್ಲಿಯಾದರೂ ಒಬ್ಬ ಬಲಿಷ್ಠನೂ ಪರಾಕ್ರಮಶಾಲಿಯೂ ಆದ ಮನುಷ್ಯನನ್ನು ಕಂಡರೆ ಕೂಡಲೇ ಅವನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇವೆ. ಇಂದಿನ ನಮ್ಮ ಅಧ್ಯಯನ ದೇವರ ವಾಕ್ಯದಿಂದ ಮೊದಲನೇ ಸಮುವೇಲ 14ನೇ ಅಧ್ಯಾಯ ಮತ್ತು 36ರಿಂದ 52 ವಚನಗಳವರೆಗೆ ಇರುವ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಯಾಕಂದರೆ ಮೊದಲನೇ ಸಮುವೇಲ 14 ಸ್ವಲ್ಪ ದೊಡ್ಡ ಅಧ್ಯಾಯ ಆದ ಕಾರಣ ಅದನ್ನು 2 ಭಾಗವಾಗಿ ಮಾಡಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಸಮುವೇಲ 14ನೇ ಅಧ್ಯಾಯದ 1ರಿಂದ 35 ವಚನಗಳು ಮೊದಲನೇ ಭಾಗ. ಆ ಮೊದಲನೇ ಭಾಗದಲ್ಲಿ ಏನಿತ್ತು ಎಂಬುದಾಗಿ ನಾವು ನೋಡುವಾಗ ಯೋನಾತಾನನ ಶೂರತನವನ್ನು ಅಲ್ಲಿ ನಾವು ನೋಡ್ಬೋದು. ಸ್ವಲ್ಪ ಹಿನ್ನೆಲೆ ಇನ್ನೊಂದು ಸಾರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಏನು ಆಶ್ಚರ್ಯ ಕಾದಿದೆ ಅಂತ ಹೇಳಿದರೆ, ಲಕ್ಷಾಂತರ ಜನರು ಇಸ್ರಾಯೇಲ್ರು ಯಹೂದ್ಯರು ಇದ್ದರು. ಲಕ್ಷಾಂತರ 30-40 ಲಕ್ಷಾಂತರ ಜನರು
ಬಹುಶಃ ಇದ್ದಿರಬಹುದು. ಅಂಥ ಲಕ್ಷಾಂತರ ಜನರಲ್ಲಿ ಒಬ್ಬರ ಹತ್ರ ಕೂಡ ಆಯುಧ ಅಂದರೆ ಈಟಿ ಕತ್ತಿಗಳು ಇರಲಿಲ್ಲ, ಯೋನಾತಾನ ಮತ್ತು ಸೌಲನ ಹತ್ತಿರ ಬಿಟ್ಟು. ಹಾಗಾದರೆ ಸೌಲನ ಹತ್ರ ಈಟಿ ಕತ್ತಿ, ಯೋನಾತಾನ ಹತ್ರ ಈಟಿ ಕತ್ತಿ. ಹಾಗಾದರೆ 2 ಈಟಿಗಳು 2 ಕತ್ತಿಗಳು ಮಾತ್ರ ಇದ್ವಂತೆ. ಯಾಕಂದರೆ ಗೌರ್ಮೆಂಟ್ ರೂಲ್, ಸರ್ಕಾರದ ನಿಯಮ ಏನಂತ ಹೇಳಿದ್ರೆ, ಇಸ್ರಾಯೇಲ್ರು ಅಂದರೆ ಇಬ್ರಿಯರು ಈಟಿ ಕತ್ತಿಗಳನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ. ಆದ ಕಾರಣ ಇಸ್ರಾಯೇಲ್ರಲ್ಲಿ ಕಮ್ಮಾರರೇ ಇರಲಿಲ್ಲ. ದೇರ್ ವೇರ್ ನೋ ಬ್ಲ್ಯಾಕ್ ಸ್ಮಿತ್ಸ್ ಇನ್ ಇಸ್ರೇಲ್. ಆಯುಧಗಳನ್ನು ಮಾಡುವಂಥವರು ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಇಬ್ಬರು ಮಾತ್ರ ಆಯುಧವನ್ನು ಹೊಂದಿದವರಾಗಿ, ತಂದೆ ಮತ್ತು ಮಗ ಅಥವಾ ಸೌಲ ಮತ್ತು ಯೋನಾತಾನ್ ಇಬ್ಬರು ಮಾತ್ರ ಕೆಲವು ಮಂದಿ ಸೈನಿಕರೊಂದಿಗೆ ಯುದ್ಧ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಆದರೆ ವೈರಿಯ ಬಲ ಎಷ್ಟಂತ ಹೇಳ್ಬಿಟ್ಟು ನೋಡುವಾಗ 30,000ದಷ್ಟು ರಥಬಲ, 6,000ದಷ್ಟು ಅಶ್ವಬಲ, ಲೆಕ್ಕವಿಲ್ಲದಷ್ಟು ಮರಳಿನಂಥ ಕಾಲ್ಬಲ, ಈ ರೀತಿಯಾಗಿರುವಂಥ ವೇಳೆಯಲ್ಲಿ ಯೋನಾತಾನನು ಒಂದು ಸಾಹಸ ಮಾಡ್ತಾನೆ. ಆ ಸಾಹಸ ಏನಂತ ಹೇಳಿದ್ರೆ, ವೈರಿಯ ಕಡೆಗೆ ಹೋಗ್ಬಿಡ್ತಾನೆ. ನಿಧಾನಕ್ಕೆ ಹೋಗ್ಬಿಟ್ಟು ಅದಕ್ಕಿಂತ ಮುಂಚೆ ಅವನ ಮನಸ್ಸಿನಲ್ಲಿ ಒಂದು ಏನಂದರೆ, ದೇವರಿಗೆ ಬಹುಜನರಿಂದಲೋ ಸ್ವಲ್ಪ ಜನರಿಂದಲೋ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ. ಆದ ಕಾರಣ ಇರಲಿ, ನಾವು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಯೋನಾತಾನನು ತನ್ನ ಆಯುಧಗಳನ್ನು ಹೊರುವವನನ್ನು ಕರ್ಕೊಂಡು ಹೋಗುವಾಗ ಅವನು ಭಾಳ ಕೋಆಪ್ರೇಟ್ ಮಾಡ್ತಾನೆ. ಯಾಕಂದರೆ ರಾಜಕುಮಾರನಿಗೆ ಏನಂತ ಹೇಳ್ತಾನೆ, ನಿನ್ನ ಮನಸ್ಸಿನಂತೆ ನೀನು ಮಾಡು, ನಿನ್ನ ಕೋರಿಕೆಯ ಹಾಗೆ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗ್ತಾರೆ. ಅವನಿಗೂ ವಿಶ್ವಾಸವಿತ್ತು, ಫೇತ್ ಇತ್ತು. ಆದ ಕಾರಣ ಇಬ್ಬರು ಹೋಗ್ತಾ ಇದ್ದಾಗ ಯೋನಾತಾನ್ ಅವನಿಗೆ ಹೇಳ್ತಾನೆ, ವೈರಿ ನೋಡ್ತಾ ಇದ್ದ ಹಾಗೆ ನಾವು ಅವರ ಹತ್ತಿರ ಹೋಗೋಣ. ಹೋದಾಗ ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ಇರ್ರಿ, ನಾವು ಬರ್ತೀವಿ, ನೀವು ಅಲ್ಲೇ ಇರಿ, ಹತ್ರ ಬರಬೇಡ್ರಿ ಎಂಬುದಾಗಿ ವೈರಿ ಹೇಳಿಬಿಟ್ರೆ ಮೇಲೆ ಹತ್ತದೇ ಇದ್ದ ಸ್ಥಳದಲ್ಲೇ ಇದ್ಬಿಡೋಣ. ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ, ನಮ್ಮ ಹತ್ರ ಬನ್ನಿರಿ ಅಂತ ವೈರಿ ಕರೆದ್ರೆ ಅದರ ಅರ್ಥ ಏನಂದರೆ, ದೇವರು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆಂಬುದಕ್ಕೆ ಗುರುತು ಎಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ದೇವರು ಆಶ್ಚರ್ಯವಾದ ರೀತಿಯಲ್ಲಿ ಒಂದು ದೊಡ್ಡ ಭೂಕಂಪವನ್ನು ಉಂಟು ಮಾಡಿದ್ದರಿಂದ ವೈರಿಯ ಕಡೆಗೆ ಮಹಾಭೀತಿ ಉಂಟಾಗ್ತದೆ. ಅವರಲ್ಲಿ ಬಹಳಷ್ಟು ಫಿಲಿಸ್ಟಿಯರ ದಂಡು ಕಳವಳಗೊಂಡು ಗಲಿಬಿಲಿಯಾಗಿ, ಯಾಕಂದರೆ ಚಿಕ್ಕದಾದಂಥ ಏನು ಈಟಿ ಮಾಡಿಕೊಳ್ಬಾರ್ದು, ಕತ್ತಿ ಮಾಡಿಕೊಳ್ಬಾರ್ದು, ಕಮ್ಮಾರರೇ ಇಲ್ಲದಂಥ ಅಷ್ಟೊಂದು ದಬ್ಬಾಳಿಕೆಯನ್ನು ಮಾಡಿದಂಥ ಈ ಫಿಲಿಸ್ಟಿಯರು ಸಾವಿರಾರು ರಥಗಳನ್ನು, ಸಾವಿರಾರು ಅಶ್ವಬಲವನ್ನು, ಸಾವಿರಾರು ಈಟಿಗಳನ್ನು ಕತ್ತಿಗಳನ್ನು ತಗೊಂಡು ಬರ್ತಿದ್ದಾರೆ. ಅದು ನ್ಯಾಯವಲ್ಲ. ಆದ ಕಾರಣ ದೇವರು ನ್ಯಾಯ ಮಾಡುವಂತೆ ತನ್ನ ಜನರ ಪರವಾಗಿ, ತನ್ನ ಜನರಿಗಾಗಿ ಒಂದು ಜಯವನ್ನು ಆವತ್ತಿನ ದಿವಸ ಉಂಟು ಮಾಡ್ತಾನೆ. ಫಿಲಿಸ್ಟಿಯರೆಲ್ಲರೂ ಓಡಿ ಹೋಗಿಬಿಟ್ರು. ಆ ಸಂದರ್ಭದಲ್ಲಿ ಸೌಲನು ಅದರಿಂದ ಒಂದು ಚೈತನ್ಯವನ್ನು ತಕ್ಕೊಂಡು ಅಥವಾ ಒಂದು ಧೈರ್ಯವನ್ನು ತಕ್ಕೊಂಡು ಅವನು ಹೇಳ್ತಾನೆ, ನಾವು ಏನು ಮಾಡಬೇಕು, ಶತ್ರುಗಳಿಗೆ ಮೂಯಿ ತೀರಿಸುವುದಕ್ಕೋಸ್ಕರವಾಗಿ ಒಬ್ಬರು ಕೂಡ ಸಾಯಂಕಾಲದವರೆಗೆ ಊಟ ಮಾಡಬಾರ್ದು, ಊಟ ಮಾಡಿದರೆ ಶಾಪಗ್ರಸ್ತನಂತ ಹೇಳ್ಬಿಟ್ಟು ಅವನೊಂದು ಅರಿಕೆ ಮಾಡ್ತಾನೆ. ಅದು ಯೋನಾತಾನಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಅವನು ಜೇನು ತಿಂದುಬಿಡ್ತಾನೆ. ಜೇನು ತಿಂದಾಗ ಅವನ ಕಣ್ಣು ಕಳೆ ಮತ್ತು ಶಕ್ತಿ ಬರ್ತದೆ. ಆದರೆ ಸೈನಿಕರೆಲ್ಲರೂ ಭಾಳ ಬಲಹೀನರಾಗಿರ್ತಾರೆ. ಅಂಥ ಸನ್ನಿವೇಶದಲ್ಲಿ ಮತ್ತು ಏನಾಗ್ತದೆ, ಸೌಲನ ಬಗ್ಗೆ ಯೋನಾತಾನ್ ಒಂದು ಮಾತು ಹೇಳ್ತಾನೆ, ನಮ್ಮ ತಂದೆ ದೇಶಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ. ಯಾಕಂತ ಹೇಳಿದರೆ, ಈ ಜೇನುತುಪ್ಪ ತಿಂದದ್ರಿಂದ ಶಕ್ತಿ ಏನಾದರೂ ಸೈನಿಕರಿಗೆ ಹೊಂದಿದರೆ, ಬಲವನ್ನು ಹೊಂದಿ
ಶತ್ರುಗಳ ಮೇಲೆ ಇನ್ನೂ ಜಯವನ್ನು ಹೊಂದಬಹುದಲ್ಲ ಎಂಬುದಾಗಿ. ಆದರೆ ಅದು ಕೂಡ ದೇವರ ಯೋಜನೆ ಆಗಿತ್ತೇನೋ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಅವರ ಶಕ್ತಿಯಿಂದಲ್ಲ ಅವ್ರು ಗೆದ್ದಿದ್ದು, ದೇವರ ಸಹಾಯದಿಂದಲೇ ಅವ್ರು ಗೆದ್ದಿದ್ದು. ಉಪವಾಸವಿದ್ದು ಬಲಹೀನರಾಗಿದ್ದು ಒಬ್ಬರು ಊಟ ಮಾಡಿದೆ ಎಕ್ಸೆಪ್ಟ್ ಯೋನಾತಾನನು. ಆ ರೀತಿಯಾಗಿ ಅವರು ಯುದ್ಧ ಮಾಡಿದಾಗ ಗೆದ್ದದ್ದು ಇವರೇ. 30,000 ರಥಬಾಲ ಇದ್ದಂಥವರು ಸೋತು ಹೋಗ್ಬಿಟ್ರು. 60,000 ಅಶ್ವಬಲವಿದ್ದಂಥ ಶತ್ರುಗಳು ಫಿಲಿಸ್ಟಿಯರು ಸೋತು ಹೋಗ್ಬಿಟ್ರು. ಲೆಕ್ಕವಿಲ್ಲದಷ್ಟು ಕಾಲ್ ಬಲವಿದ್ದಂಥ ಈ ಫಿಲಿಸ್ಟಿಯರು ಓಡಿ ಹೋಗ್ತಾ ಇದ್ದಾರೆ, ಕಂಗೆಟ್ಟಿದ್ದಾರೆ, ಭಯಪಟ್ಟಿದ್ದಾರೆ, ಗಾಲಿಬಿಲಿ ಆಗಿಬಿಟ್ಟಿದೆ, ಒಂದು ಭೂಕಂಪ ಆಗಿದೆ. ಆ ದಿಕ್ಕು ತೋರದಂಥ ರೀತಿಯಲ್ಲಿ ಅವರಿದ್ದಾಗ ಕಡೆಗೆ ಸೌಲನು ಆಗಲಿ, ಇನ್ನೂ ಗೊತ್ತಿರಲ್ಲ ಸೌಲನಿಗೆ ತನ್ನ ಮಗನು ಆ ರೀತಿಯಾಗಿ ತನ್ನ ಆ ಒಂದು ಯಾರು ಊಟ ಮಾಡ್ತಾರೋ ಅವರು ಶಾಪಗ್ರಸ್ತ ಅಂತ ಹೇಳಿದಂಥ ಮಾತು ಮಗ ತಿಂದಿದ್ದು ಗೊತ್ತಿರೋದಿಲ್ಲ. ಆದ ಕಾರಣ ಆಯಿತು ಅಂತ ಉಪವಾಸವನ್ನು ಮುರಿದು ಊಟ ಮಾಡಿರಿ ಅಂತ ಪರ್ಮಿಷನ್ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಸೌಲನು ತನ್ನ ಸೈನಿಕರನ್ನು ಬನ್ನಿರಿ, ನಾವು ಈಗ ರಾತ್ರಿಯಲ್ಲೇ ಫಿಲಿಸ್ಟಿಯರನ್ನು ಇನ್ನೂ ಅವನು ತೀವ್ರವಾಗಿದ್ದಾನೆ ಯುದ್ಧದಲ್ಲಿ. 36ನೇ ವಚನದಿಂದ ಬೆನ್ನಟ್ಟಿ ಬೆಳಗಾಗುವವರೆಗೆ ಅವರ ಹಿಂದೆ ಹೋಗೋಣ ಎಂಬುದಾಗಿ ಅವರನ್ನು ಸೋಲ್ಸೋಣ ಎಂಬುದೇ ಅವನ ಫೋಕಸ್. ಎಲ್ಲ ಯುದ್ಧದಲ್ಲಿ ಗೆಲ್ಲಬೇಕನ್ನುವಂಥದ್ದೇ ಇರ್ತದೆ, ಅವನು ಫೈಟರ್ ಅವನು. ಆದರೆ ಒಂದು ವಿಷಯ, 1ನೇ ಸಮುವೇಲ 14ನೇ ಅಧ್ಯಾಯದ 36ನೇ ವಚನದ ಕೊನೆ ಭಾಗದಲ್ಲಿ ಯಾಜಕನು ಏನು ಹೇಳ್ತಾನೆ, ಈ ಕಡೆ ಬನ್ನಿರಿ ನಾವು ದೇವರನ್ನು ವಿಚಾರಿಸೋಣ ಅಂತ ಕೇಳ್ತಾರೆ. ಯುದ್ಧಕ್ಕಂತೂ ಹೋಗ್ತಾ ಇದ್ವಿ, ದೇವರನ್ನು ಸ್ವಲ್ಪ ವಿಚಾರಿಸ್ಬಿಟ್ಟು ಹೋಗೋಣ ಎಂಬುದಾಗಿ ಹೇಳ್ತಾನ್ರಿ. ಆಗ ಸೌಲನು ದೇವರಿಗೆ ಈಗ ಕೇಳ್ತಿದ್ದಾನೆ. ಯಾಜಕನು ಅಹಿಯನು, ಯಾಕಂದರೆ ಅಹಿಯನ ಒಂದು ಕೆಲಸ ಏನಂತ ಹೇಳಿದರೆ ಏಫೋದನ್ನು ಧರಿಸಿಕೊಂಡು ದೇವರ ಆ ವಸ್ತ್ರವನ್ನು ಧರಿಸಿಕೊಂಡಂಥವನಾಗಿದ್ದನು. ಅಹಿಯನು ಅಂಥೇಳಿದರೆ ಯೆಹೋವನ ಸಂಬಂಧಿಕನು, ಸಹೋದರನಂತ ಹೇಳಬೇಕು. ಅದು ಧಾರಾಳವಾಗಿ ಜನರಲ್ ಆಗಿ ತೆಗೆದುಕೊಳ್ಳುವಾಗ ಯೆಹೋವನ ಸಂಬಂಧಿಕನು ಎಂಬುದಾಗಿ, ಬ್ರದರ್ ಆಫ್ ಅಂತಲೇ ಇರಬೇಕು. ಸಹೋದರರು ಅಂತ ಹೇಳಿದ್ರೆ ಸಂಬಂಧಿಕನು ಎಂಬುದಾಗಿ, ಅಥವಾ ಯೆಹೋವನಿಗೆ ಸೇರಿದವನು ಎಂಬ ಯಾಜಕನೇನು ಹೇಳ್ತಾನೆ. ದೇವ್ರನ್ನ ವಿಚಾರಿಸೋಣ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಸೌಲನು, ದೇವ ನಾವು ಫಿಲಿಸ್ಟಿಯರನ್ನು ಬೆನ್ನಟ್ಟಬಹುದೇ? ನೀನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆಶ್ಚರ್ಯ ಏನಂದರೆ ದೇವರು ಸೌಲನಿಗೆ ಉತ್ತರ ಕೊಡಲಿಲ್ಲ. ಆ ರೀತಿಯಾಗಿ ಉತ್ತರ ಕೊಡಲಿಲ್ಲ ಎಂಬುದಾಗಿ ಗೊತ್ತಾದ ತಕ್ಷಣ ಸೌಲನೇನು ಹೇಳ್ತಾನೆ, ನೀವೆಲ್ಲರೂ ಇಲ್ಲಿ ಬಂದು ಈ ಹೊತ್ತು ಪಾಪ ಯಾವುದರಿಂದ ಆಯಿತು ಅಂತ ಕಂಡುಹಿಡಿಯೋಣ. ಯಾಕಂದ್ರೆ ದೇವರು ಉತ್ತರ ಕೊಡಲಿಲ್ಲ ಅಂದರೆ ಏನೋ ಪಾಪ ಇದೆ. ಇದು ಸೌಲನ ಕ್ಯಾಲ್ಕುಲೇಷನು, ಲೆಕ್ಕಾಚಾರ, ಅದು ನಿಜನೇ. ದೇವ್ರನ್ನು ವಿಚಾರಿಸ್ತಿದ್ದಾನೆ, ದೇವರು ಉತ್ತರ ಕೊಡ್ತಾ ಇಲ್ಲ. ಹಾಗಾದರೆ ಎಲ್ಲಿದೆ ಪಾಪ ವಿಚಾರಿಸೋಣ, ನೋಡೋಣ, ಅದನ್ನು ಪತ್ತೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಬನ್ರಿ ಎಂಬುದಾಗಿ ಕರೆದು ಈಗ ಪಾಪ ಯಾವುದರಿಂದ ಉಂಟಾಯಿತೋ ವಿಚಾರಿಸಿ ಗೊತ್ತು ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಇಸ್ರಾಯೇಲರ ರಕ್ಷಕನಾದ ಯೆಹೋವನ ಆಣೆ, ಆ ಪಾಪ ಮಾಡಿದವನು ಯಾರೇ ಆಗಲಿ, ಅದು ಒಂದು ವೇಳೆ ನನ್ನ ಮಗನಾದಂಥ ಯೋನಾತಾನನೇ ಇರಲಿ, ಅವನು ಸಾಯಲೇಬೇಕು ಎಂಬುದಾಗಿ ಸೌಲನು ಶಪಥ ಮಾಡ್ತಾನೆ, ಆರಿಕೆ ಮಾಡ್ತಾನೆ. ಜನರು ಏನು ಮಾತಾಡದೆ ಮೌನವಾಗಿರ್ತಾರೆ. ಆಗ ಸೌಲನೇನು ಮಾಡ್ತಾನೆ, ಎಲ್ರಿಗೂ ನೀವೆಲ್ಲರೂ ಒಂದು ಕಡೆಯಲ್ಲಿ ನಿಲ್ರಿ ಅಂತ. ಎಲ್ಲರೂ ಲಕ್ಷಾಂತರ ಜನರು ಅಥವಾ ಬಹುಶಃ ನೂರಾರು ಮಂದಿ ಜನರು ಅಥವಾ ಸೈನಿಕರು ಎಲ್ಲರೂ, ಇನ್ನೂ ಜಾಸ್ತಿನೇ ಇರಬೇಕು, ಹೆಚ್ಚಾದಂಥ ಜನರು ಒಂದು ಕಡೆ ನಿಲ್ತಾರೆ. ಇನ್ನೊಂದು ಕಡೆ ನಾನು ನನ್ನ ಮಗನಾದ ಯೋನಾತಾನನು ಈ ಕಡೆ ನಿಲ್ತೀವಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಚೀಟ್ ಹಾಕಿದಾಗ
ಅವರು ನಿನ್ನಿಷ್ಟದಂತೆ ಆಗಲಿ ಅಂತ ಜನರು ಹೇಳ್ತಾರೆ. ಒಂದು ಕಡೆ ಜನರು, ಸೈನಿಕರು ಎಲ್ಲರೂ, ಇನ್ನೊಂದು ಕಡೆ ಸೌಲನು ಮತ್ತು ಯೋನಾತಾನ್ ಮಾತ್ರ. ಚೀಟು ಈ ಕಡೆ ಬೀಳ್ತದೆ. ಅಂದರೆ ಪಾಪ ಯಾರ ಕಡೆ ಇದೆ ಅಂತ ಹೇಳಿದ್ರೆ ಸೌಲನು ಅಥವಾ ಯೋನಾತಾನನು, ಇವರಿಬ್ಬರಲ್ಲಿ ಯಾರ ಹತ್ರನೂ ಪಾಪ ಇದೆ ಎಂಬಂಥ ಒಂದು ಅರ್ಥ ಅದು. ಅದಕ್ಕೆ ಅನಂತರ ಸೌಲನು ಈಗೇನು ಮಾಡ್ತಾನೆ, 41ನೇ ವಚನದಲ್ಲಿ, ಇಸ್ರಾಯೇಲ್ ದೇವರೇ ಸತ್ಯವನ್ನು ತಿಳಿಸು ಎಂದು ಯೆಹೋವನನ್ನು ಪ್ರಾರ್ಥಿಸಿ ಚೀಟು ಹಾಕಿದಾಗ ಅದು ಅವನಿಗೂ ಯೋನಾತಾನನಿಗೂ ಬಂದಿತು. ಜನರು ಪಾರಾದರು. ಈಗ ಮತ್ತೆ ಚೀಟು ಹಾಕಿದಾಗ ನಮ್ಮಿಬ್ಬರಲ್ಲಿ ಒಬ್ಬರು ಅಂತ ಹೇಳ್ಬಿಟ್ಟು ಚೀಟು ಹಾಕಿದಾಗ ಯೋನಾತಾನನಿಗೆ ಅದು ಬಿತ್ತು. ಆಗ ಸೌಲನು ಯೋನಾತಾನನನ್ನು ಕರೆದುಬಿಟ್ಟು, ಎಲ್ಲ ಜನರು ನೋಡ್ತಾ ಇದ್ದಾರೆ, ಮಗನಿಗೆ ಹೇಳ್ತಾನೆ, ನೀನು ಏನು ಮಾಡಿದ್ದಿ ಹೇಳು ಎಂಬುದಾಗಿ ರಾಜನು ರಾಜ್ಕುಮಾರನನ್ನು ಕೇಳ್ತಾನೆ. ಅಂದರೆ ಈ ಸೌಲನು ಯೋನಾತಾನನ್ನು ಕೇಳ್ತಾನೆ. ಅದಕ್ಕೆ ಯೋನಾತಾನ ಹೇಳ್ತಾನೆ, ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆ ಎಂಬುದಾಗಿ ಹೇಳ್ತಾನೆ. ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಹೇಳ್ತಾನೆ, ಗಮನಿಸ್ರಿ. 43ನೇ ವಚನ, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. ಅಷ್ಟೊಂದು ಜಯ ಎಲ್ಲ ಪಡ್ಕೊಂಡು ಬಂದು ಈಗ ಸಾಯ್ಲಿಕ್ಕೂ ಸಿದ್ಧನಾಗಿದ್ದೇನೆ. ಯಾಕಂದರೆ ಒಂದು ಯೋನಾತಾನಿಗೆ ಗೊತ್ತಿರಲಿಲ್ಲ ತಂದೆ ಈ ರೀತಿಯಾಗಿ ಹೇಳಿದಂಥ ಒಂದು ಮಾತು. ಅದೇನಂದರೆ, ಒಬ್ಬನಾದರೂ ಸಾಯಂಕಾಲದವರೆಗೆ ಊಟ ಮಾಡಬಾರ್ದು, ಮಾಡಿದವನಿಗೆ ಶಾಪಗ್ರಸ್ತನಾಗಲಿ. ಊಟ ಮಾಡಿದವನು ಶಾಪಗ್ರಸ್ತ ಅಂತ ಹೇಳಿದ್ದು ಎಲ್ಲರಿಗೂ ಗೊತ್ತಾಯ್ತು, ಆದರೆ ಯೋನಾತಾನಿಗೆ ಗೊತ್ತಿರಲಿಲ್ಲ. ಆದ ಕಾರಣ ಒಂದು ರೀತಿಯಿಂದ ಆ ಶಾಪಕ್ಕೆ ಅವನು ಯೋಗ್ಯನಲ್ಲ ಅಂತ ಹೇಳ್ಬೋದು. ಆದರೂ ಅವನು ಸಾಯೋದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ಅದಕ್ಕೆ ಸೌಲನು, ಯೋನಾತಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ಎಂಬುದಾಗಿ ಮಗನನ್ನು ಕೊಲ್ಲುವ ತೀರ್ಮಾನ ತಕ್ಕೊಂಡಾಗ ಜನರು ಸೌಲನಿಗೇನು ಹೇಳ್ತಾರೆ, ದೇವರ ಸಹಾಯದಿಂದ ಈ ಹೊತ್ತು ಇಸ್ರಾಯೇಲರಿಗೆ ಮಹಾಜಯವನ್ನು ಉಂಟು ಮಾಡಿದ ಯೋನಾತಾನನು ಸಾಯಬೇಕೋ ಕೂಡದು. ಯೆಹೋವನಾಣೆ, ಅವನ ತಲೆ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಿಸಬಾರ್ದು, ತಲೆ ಕೂದಲುಗಳಲ್ಲಿ ಒಂದು ಕೂದಲು ಕೂಡ ಕೆಳಗೆ ಬೀಳಬಾರ್ದು ಎಂಬುದಾಗಿ ಜನರು ಈಗ ಯೋನಾತಾನನಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಇನ್ನೊಂದು ಕೆಲಸವನ್ನು ಮಾಡ್ತಾರೆ ಎಂದು ಹೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಯೋನಾತಾನನನ್ನು ಬಿಡಿಸಿದರು. ಒಳ್ಳೆ ಕೆಲಸ ಮಾಡಿದರು. ಸೌಲನು ಈ ರೀತಿಯಾಗಿ ಆನಂತರ ಫಿಲಿಸ್ಟಿಯರನ್ನು ಹಿಂದಟ್ಟದೆ ತನ್ನ ಮನೆಗೆ ಹೋಗಿಬಿಡ್ತಾನೆ. ಫಿಲಿಸ್ಟಿಯರು ಕೂಡ ಹೋಗಿಬಿಡ್ತಾರೆ. ಒಂದು ಸಮಾಧಾನವಾಗ್ತದೆ. ಮತ್ತು ಹೀಗೆ ಸೌಲನು ಇಸ್ರಾಯೇಲರ ಅರಸನಾದ ಮೇಲೆ ಮೋವಾಬ್ಯರು 1, ಅಮ್ಮೋನಿಯರು 2, ಏದೋಮ್ಯರು 3, ಚೋಬದ ಅರಸರು 4, ಫಿಲಿಸ್ಟಿಯರು 5, ಅಮಾಲೇಕ್ಯರು 6, ಈ ರೀತಿಯಾಗಿ ಎಷ್ಟೋ ವೈರಿಗಳ ಮೇಲೆ ಜಯವನ್ನು ಹೊಂದಿ ಇಸ್ರಾಯೇಲರಿಗೆ ಜಯವನ್ನು ತಂದಂಥವನು ಸೌಲನು. ಸೌಲನಿಗೆ 3 ಗಂಡು ಮಕ್ಕಳು, ಯೋನಾತಾನ್, ಇಶ್ವಿ ಮತ್ತು ಮೆಲ್ಕಿಶುವ ಅಂತ ಹೇಳಿಬಿಟ್ಟು. 2 ಹೆಣ್ಮಕ್ಕಳಿದ್ದರು, ಮೇರಬ್, ಮಿಖಲ್ ಎಂಬುದಾಗಿ. ಸೌಲನ ಹೆಂಡತಿಯ ಹೆಸರು ಅಹಿನೋಮವಳು. ಅಹಿನೋಮಳಂದರೆ ಅದರ ಅರ್ಥ ಬಂದು ರಮಣೀಯಳು, ಅಂದರೆ ರಮಣೀಯಳಿಗೆ ಸಂಬಂಧಿ ಎಂಬುದಾಗಿ ಕೂಡ ಒಂದು ಅರ್ಥ. ಅಂಥ ಒಂದು ಹೆಸರಿತ್ತು. ಮತ್ತು ಸೌಲನ ತಂದೆ ಅಂತೂ ಕೀಷನ್ ಅಂತ ಹೇಳಿದರೆ ಬೊಗ್ಗಿದವನು ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ 14ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಸೌಲನ ಕಾಲವೆಲ್ಲ ಯುದ್ಧವಿತ್ತು ಫಿಲಿಸ್ಟಿಯರಿಗೆ, ಘೋರ ಯುದ್ಧ. ಆದರೆ ಜಯವನ್ನು ಅವನು ಕೊಡ್ತಾ ಬಂದನು. 1ನೇ ಸಮುವೇಲ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 14. And Saul said, Let us go down after the Philistines by night, and spoil them until the morning light, and let us not leave a man of them. And they said, Do whatsoever seemeth good unto thee. Then said the priest, Let us draw near hither unto God. And Saul asked counsel of God, Shall I go down after the Philistines? Wilt thou deliver them into the hand of Israel? But he answered him not that day. And Saul said, Draw ye near hither, all the chief of the people, and know and see wherein this sin hath been this day. For as the Lord liveth, which saveth Israel, though it be in Jonathan my son, he shall surely die. But there was not a man among all the people that answered him. Then said he unto all Israel, Be ye on one side, and I and Jonathan my son will be on the other side. And the people said unto Saul, Do what seemeth good unto thee. Therefore Saul said unto the Lord God of Israel, Give a perfect lot. And Saul and Jonathan were taken, but the people escaped. And Saul said, Cast lots between me and Jonathan my son. And Jonathan was taken. Then Saul said to Jonathan, Tell me what thou hast done. And Jonathan told him and said, I did but taste a little honey with the end of the rod that was in mine hand, and lo, I must die. And Saul answered, God do so, and more also, for thou shalt surely die, Jonathan. And the people said unto Saul, Shall Jonathan die, who hath wrought this great salvation in Israel? God forbid. As the Lord liveth, there shall not one hair of his head fall to the ground, for he hath wrought with God this day. So the people rescued Jonathan, that he died not. Then Saul went up from following the Philistines, and the Philistines went to their own place. So Saul took the kingdom over Israel, and fought against all his enemies on every side, against Moab, and against the children of Ammon, and against Edom, and against the kings of Zobah, and against the Philistines. And whithersoever he turned himself, he vexed them. And he gathered an host, and smote the Amalekites, and delivered Israel out of the hands of them that spoiled them. Now the sons of Saul were Jonathan, and Ishuai, and Melchishua, and the names of his 2 daughters were these, the name of the firstborn Merab, and the name of the younger Milcah. And the name of Saul's wife was Ahinoam, the daughter of Ahimaaz. And the name of the captain of his host was Abner, the son of Ner, Saul's uncle. And Kish was the father of Saul, and Ner, the father of Abner, was a son of Abiel. And there was sore war against the Philistines all the days of Saul. And when Saul saw any strong man, or any valiant man, he took him unto him.